ಇವ್ಳು ಮಕ್ಕ ಮುಚ್ಚ ನೋಡಿ ಹೆಂಗೆ ನೋಡ್ತಾವಳೆ ಅಂತ. ನಮ್ಮ ಅಂಗಡಿ ಪಕ್ಕನ ಇಕ್ಬಿಟ್ಟು ನಮ್ಮನೇನೇ ಗುರಾಯಿಸ್ತಾವಳೆ. ಗುರಾಯಿಸ್ಕೊಂಡೆ ಬಿಡು. ನಮಗೂ ಟೈಮ್ ಬರ್ತದೆ. ನಮ್ಮ ಅಕ್ಕ ಮಾಡೋ ಎಗ್ ರೈಸ್ ಮುಂದೆ ಇವಳ್ದೆಲ್ಲನೂ ಜುಜುಮಿ ಏನೂ ಇಲ್ಲ. ಇವಳು ಕಿತ್ತೋಗಿರೋ ಜುಜುಮಿ. ಇವಳು ಹೊಟ್ಟೆನೇ ಉರಿತೈತೆ ಅನ್ನಿಸ್ತೈತೆ. ನಾನು ನೋಡಿ ಇವತ್ತು ಹೆಂಗೆ ಮಾಡ್ತೀನಿ ವ್ಯಾಪಾರ ಅಂದರೆ ಇವಳಿಗಂತೂ ತಲೆ ಕೆಟ್ಟು ಕ್ಯಾರೆಟ್ ದುಡಬೇಕು. ಏನಪ್ಪ ಹಿಂಗೆ ಮಾಡ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಮಾಡ್ತೀನಿ ಇರು. ಸರಿಯಾಗಿ ಮಾಡ್ತೀನಿ. ಅಣ್ಣ ಬನ್ನಿ ಬನ್ನಿ, ಎಗ್ ರೈಸ್ ಅಲ್ವಾ ನಿಮಗೆ? ಬನ್ನಿ ಬನ್ನಿ ಮಾಡ್ಕೊಡ್ತೀನಿ. ಎಷ್ಟು ಪ್ಲೇಟ್ ಹಾಕ್ಲಣ್ಣ? ಎಷ್ಟು ಪ್ಲೇಟ್ ಹಾಕ್ಲಿ? 2 3? 25 ರೂಪಾಯಿ ಅಷ್ಟೇನಣ್ಣ ಎಗ್ ರೈಸ್. 25 ರೂಪಾಯಿ ಅಷ್ಟೇನೆ. 35 ರೂಪಾಯಿ ಮಾರೋರೆಲ್ಲ ನಾವು. 25 ರೂಪಾಯಿ ಅಷ್ಟೇ ಎಗ್ ರೈಸ್ ಅಣ್ಣ. ಓ, ನೀವು 25 ರೂಪಾಯಿಗೆ ಕೊಡ್ತಾ ಇದ್ದೀರೇನು ಪ್ಲೇಟು? ಹ್ಞೂ ಅಣ್ಣ, 25 ರೂಪಾಯಿ ಅಷ್ಟೇನೆ ಪ್ಲೇಟ್. ಎಷ್ಟು ಪ್ಲೇಟ್ ಮಾಡ್ಕೊಡೋಣ? ಒಂದು ಪ್ಲೇಟ್ ಕೊಡಮ್ಮ ಸಾಕು. ಹೌದಾ, ಸರಿ ಅಣ್ಣ, ಒಂದು ಪ್ಲೇಟ್ ತಾನೆ. ಪಟ್ಟ ಪಟ್ಟ ಅಂತ ಮಾಡ್ಕೊಡ್ತೀನಿ. 25 ರೂಪಾಯಿ ಅಷ್ಟೇನಣ್ಣ, ನಿಮಗೋಸ್ಕರ ಕಡಿಮೆನೆ. ನಾವು ರುಚಿ ಮಾತ್ರ ತುಂಬ ಚೆನ್ನಾಗಿ ಕೊಡ್ತೀವಿ. ಸರಿ ಸರಿ ಮಾಡಮ್ಮ. ಇವಾಗ ಅವಳಿಗೆ ಚೆನ್ನಾಗಿ ಉರಿತಾ ಇರ್ತದೆ. ಒಳಗೇನೆ ಉರಿ ಎತ್ಕೊಬಿಟ್ಟಿರ್ತದೆ. ಹುರ್ಕಂಡ್ಲಿ ಹುರ್ಕಂಡ್ಲಿ ಹುರ್ಕಂಡು ಸಾಯ್ಲಿ. ಎಂತ ಕಿತ್ತೋದಳೆ ಬೇಡ. ನಮ್ಮ ಅಂಗಡಿ ಕಸ್ಟಮರ್ನೆಲ್ಲ ಎಳ್ಕತ್ತಾವಳಲ್ಲ ಅವಳೆ ನಿನಗೆ. ನಂಗೆ ಎಷ್ಟು ಹೊಟ್ಟೆ ಉರಿತೈತೆ ಅಂದರೆ ನನಗೆ ಈ ದರ್ಬೇಸಿಗೆ ಏನು ಬಂದೈತಿ ಅಂತ ಹೇಳ್ಬಿಟ್ಟು ಎಂಥ ಕೆಲಸ ಮಾಡ್ತಾವಳು ನೋಡು. ನಮ್ಗೆ ಬರೋ ಕಸ್ಟಮರ್ಸ್ನೆಲ್ಲ ಎಳ್ಕೊಳ್ಳೋದು. ಎಳ್ಕೊಂಡು 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 ಥೂ ಬಡೈತದ. ಇವಳು ಉದ್ದಾರ ಆಯ್ತಾಳ, ಹಾಳಾಗೋಯ್ತಾಳೆ ನೋಡು. ಒಂದಲ್ಲ ಒಂದಿನ ಸರಿಯಾಗಿ ಆಯ್ತದೆ ಇವಳಿಗೆ ಕಿತ್ತೋದೊಳಗೆ. ಇವಣ್ಣ ಯಾವಾಗೂ ನಮ್ಮ ಅಂಗಡಿಗೆ ಏನೇ ಬತ್ತಿದ್ದು ತಿನ್ನಕ್ಕೆ ಅಂತ ಹೇಳಿ. ಈಗ ನೋಡು 25 ರೂಪಾಯಿ ಅಂದಿದ ತಕ್ಷಣ ಅವಳ ಅಂಗಡಿಗೆ ಏನೇ ಹೊಂಟೋಗ್ಬಿಟ್ಟ. ಇವ ಅಕ್ಕಂಗೆ ಹೇಳ್ಬೇಕು ನಾವು 25 ರೂಪಾಯಿ ಮಾಡೋಣಕ್ಕ ಅಂತ ಹೇಳ್ಬಿಟ್ಟು. ಇವ ಅಕ್ಕ ಏನು ಹೇಳ್ತದ ನೋಡೋಣ. ಅವಳು 25 ರೂಪಾಯಿ ಮಾಡೋಣ, ನಾವು 25 ರೂಪಾಯಿಗೆ ಏನೇ ಮಾರಬೇಕಾಯ್ತದೆ. ಇಲ್ಲ ನಮ್ಮ ಅಂಗಡಿಗೆ ಒಬ್ಬರು ಬರೋಕ್ಕಿಲ್ಲ ಕಸ್ಟಮರು, ಎಲ್ಲ ಅವಳ ಅಂಗಡಿಗೆ ಏನೇ ಹೋಯ್ತಾರೆ. ಇವ ಅಕ್ಕಂಗೆ ಲಕ್ಷ್ಮಕ್ಕಂಗೆ ಹೇಳಿದ್ರೆ ಕೇಳೋದೇ ಇಲ್ಲ. ಬುಡಮ್ಮಿ 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 ಅಂತೆ. ಬರ್ಲಿರು ಲಕ್ಷ್ಮಕ್ಕ, ಹೇಳ್ತೀನಿ. ಸ್ವಲ್ಪ ಬೇಗ ಬೇಗ ಮಾಡ್ಕೊಡಮ್ಮ, ಒಸಿ ಬೇಗ ಹೋಗ್ಬೇಕು ಮಂತಾಗೆ ಟೈಮ್ ಇಲ್ಲ. ಅಣ್ಣ ನಾವು ಒಬ್ಬೊಬ್ರಿಗೆ ಏನೇ ಬೆಸ್ಟ್ ಆಗಿ ರುಚಿ ರುಚಿಯಾಗಿ ಮಾಡ್ಕೊಡೋದಣ್ಣ. ನನಗೆ ರುಚಿ ರುಚಿಯಾಗಿ ಮಾಡ್ಕೊಟ್ಟೇನಿ ಅಭ್ಯಾಸ. ಇರಿ ನಿಮ್ಗೆ ಎಷ್ಟು ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ, ನಿಮಗೆ ಚೆನ್ನಾಗಿ ಮಾಡ್ಕೊಡ್ತೀನಿ ನಿಮಗೆ. ಹೌದಾ, ಮಾಡಮ್ಮ ಮಾಡಮ್ಮ, ಏನು ಮಾಡಮ್ಮ. ತಗೊಳ್ಳಿ ಅಣ್ಣ, 25 ರೂಪಾಯಿ ಅಷ್ಟೇನೆ. ನೀವು 35 ರೂಪಾಯಿ ಕೊಟ್ಬಿಟ್ರೆ ನಾನು 1.5 ಪ್ಲೇಟ್ ಹಾಕ್ತೀನಿ ಅಣ್ಣ. ಓ ಹೌದಾ, ಪರವಾಗಿಲ್ಲ ಕಣಮ್ಮ, ಕಮ್ಮಿ ರೇಟು. ಎಲ್ಲೂ ಇಷ್ಟು ಕಡಿಮೆಗಂತೂ ಎಲ್ಲೂ ಮಾರಿರೋದನ್ನ ನೋಡೇ ಇಲ್ಲ. ಎಷ್ಟು ಕಡಿಮೆ ಬೆಲೆಗೆ ಮಾರ್ತಾ ಇದೀಯ ಕಣಮ್ಮ ನೀನಂತೂ. ನಾವು ಹಂಗೇನಣ್ಣ, ನಾವು ನಾನು ಜನರಿಗೆ ಮೊದಲು ಒಳ್ಳೆ ಊಟನ ತಲುಪಿಸ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ನಾನು ಕಡಿಮೆ ರೇಟ್ಗೆ ಏನೇ ಕೊಡ್ತೀನಿ. ನನಗೆ ದುಡ್ಡಿನ ದುರಾಸೆ ಇಲ್ಲಣ್ಣ. ಬೇರೆಯವ್ರ ಥರ ಬೇರೆ ಅಂಗಡಿಯವ್ರಿಗೆಲ್ಲ ದುಡ್ಡಿನ ದುರಾಸೆ ಶಾನೆ ಅವರಿಗೆ. ನನಗಿಲ್ಲಣ್ಣ. ಇನ್ನೊಂದ್ಸಲ ಏನು ಬೇಕಾದ್ರೂ ನಮ್ಮ ಅಂಗಡಿಗೆ ಬನ್ನಿ ಸರಿನಾ. ಇಲ್ಲಿ ಕಡಿಮೆ ರೇಟ್ಗೆ ಏನೇ ಮಾಡ್ಕೊಡ್ತೀನಿ. ನಿಮಗೆ ಎಗ್ ರೈಸ್ ಡಬ್ಬಲ್ ಹಾಕ್ಬೇಕಾ ಟ್ರಿಬಲ್ ಹಾಕ್ಬೇಕಾ ಹೇಳಿ, ಹಂಗೇನೆ ಬಿಸಿ 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 ಮಾಡ್ಕೊಟ್ಬಿಡ್ತೀನಿ. ಸರಿ ಕಣಮ್ಮ, ಆಯ್ತು. ಯಾಕೆ ಹಿಂಗೆ ಕೋಪ ಮಾಡ್ಕೊಂಡಿದ್ಯಾ ಅಕ್ಕ? ಈ ಮನೆಯಾಳಿ ನಮ್ಮ ಅಂಗಡಿಗೆ ಬರೋ ಕಸ್ಟಮರ್ಗಳನ್ನೆಲ್ಲನೂ 25 ರೂಪಾಯಿ ಕೊಡ್ತೀನಿ ಬಾ, 25 ರೂಪಾಯಿ ಕೊಡ್ತೀನಿ ಬಾ ಅಂತ ಬೇಕು ಅಂತಾನೆ ಎಲ್ಲ ಎಳ್ಕೊಂತಾವಳೆ. ಅವಳ ಕಡೆಗೆ ಎಲ್ಲನೂ ನನಗೆ ಎಷ್ಟು ಸಿಟ್ಟು ಬತ್ತೈತೆ ಅಂದರೆ ಅಕ್ಕ, ಇದಕ್ಕೆ ಏನೋ ಒಂದು ಪರಿಹಾರ ಮಾಡಬೇಕು ಅಕ್ಕ. ನಾವು 25 ರೂಪಾಯಿಗೆ ಏನೇ ಮಾಡ್ಬಿಡೋಣ ಅಕ್ಕ. ನಾವು 25 ರೂಪಾಯಿಗೆ ಮಾರಿದ್ರೆ ಎಲ್ಲರೂ ನಮ್ಮ ಅಂಗಡಿಗೆ ಏನೇ ಬರ್ತಾರೆ. ಏನಂತೀಯಾ ನೋಡು. ಅವಳೇನೋ ಕಮ್ಮಿ ರೇಟಿಗೆ ಮಾರ್ತಾವಳೆ ಅಂತ ನಾವು ಮಾರ್ಬಿಟ್ರೆ ನಮಗೂ ಲಾಸ್ ಆಯ್ತದೆ. ಹಿಂಗೆ ಗೊತ್ತಾಗಕ್ಕಿಲ್ಲ. ಅವರೆಲ್ಲ ಬೇಕು ಅಂತಲೇ ಹಿಂಗೆ ಮಾಡ್ತಿರೋದು. ಇವೆಲ್ಲ ಸ್ಟಾರ್ಟಿಂಗಾಗಿ ಸಂದಾಕಿರ್ತದೆ 25 ರೂಪಾಯಿ ಅಂತ ಮಾಡೋದು. ನೋಡು 25 ರೂಪಾಯಿಗೆ ಏನು ಬರ್ತದೆ? ಒಂದು ಮೊಟ್ಟೆನೇ 7 ರೂಪಾಯಿ. ನಿಂಗೆ ಏನು ಸಿಗ್ತದೆ ಹೇಳು? ನಿನಗೆ ಏನು ಸಿಗೋಕ್ಕಿಲ್ಲ. ಸುಮ್ಕಿರು. ಅವಳು 25ಕ್ಕೆ ಮಾರ್ಕೊಳ್ಳಿ, ನಾವು 35ಕ್ಕೆ ಮಾರ್ಕೊಳ್ಳೋಣ. ನೋಡು ನಮಗೆ ಅಂತ ರೆಗ್ಯುಲರ್ ಕಸ್ಟಮರ್ಸ್ ಅವರೇ. ಈಗ ಪೊಲೀಸ್ ಅವರು ಫೋನ್ ಹಾಕಿದ್ರು. ಈಗ ಮಧ್ಯಾಹ್ನದ ಬಸ್ಗೆ ಎಗ್ ರೈಸ್ ಎಲ್ಲ ಕೊಟ್ಟು ಕಳಿಸ್ಬೇಕು ಸರಿನಾ. ಮಾಡೋಣ. ನಮ್ಗಾಗ ವ್ಯಾಪಾರ ನಮ್ಗಾಯ್ತದೆ, ಅವಳಿಗಾಗ ವ್ಯಾಪಾರ ಅವಳಿಗಾಯ್ತದೆ. ಆದರೂ ಅಕ್ಕ ಅವಳನ್ನ ನೋಡಿದ್ರೆ ಮೈಯೆಲ್ಲ ಉರಿತದೆ ಕಣಕ. ನನಗಂತೂ ಹೆಂಗೆ ಅನ್ನಿಸ್ತೈತೆ ನನಗೆ ಅಂದರೆ ಥೂ ಅವಳ ಮಕ್ಕ ಮುಚ್ಚ. ಸರಿ ಬಿಡಕ್ಕ, ನೀನು ಹೆಂಗೆ ಹೇಳ್ತೀಯೋ ಹಂಗೆ. ನಿನಗಿನ್ನ ನನಗೇನು ಐಡಿಯಾ ಆಯ್ತಾ? ನನ್ನ ತಲೆನಾಗೆ ಏನು ಐಡಿಯಾ ನಿನಗೆ ಇಲ್ಲ. ನನ್ನ ತಲೆನಾಗೆ ನಿನಗೇನಾಯ್ತೋ ಅದನ್ನೇ ಮಾಡು. ನೀನು ಹೆಂಗೆ ಹೇಳಿದ್ರು ಸರಿನೇ. ನನಗದು ತಗೊಂಡು ತಲೆಗೆ ಬಾರಿಸ್ಬಿಡೋಣ ಇವಳಿಗೆ ಅಂತ ಅನ್ನಿಸ್ತೈತೆ. ಅದೆಲ್ಲ ಯಾಕೆ? ದೇವ್ರು ನೋಡ್ಕೊತಾನೆ, ನಮ್ಮ ಪಾಡು ನಮ್ದೇನೋ ಕೆಲಸ ಮಾಡ್ಕೊಳ್ಳಿ. ಬಾ ನೀನು ಸುಮ್ಕೇಳಿ. ನೀನು ತಲೆ ಕೆಡ್ಸ್ಕೊಂಡು ನಿಂತ್ಕೊಬೇಡ ನೀನು. ನಾನು ಹಚ್ಕೊಡು ಪಟ ಪಟ ಅಂತ ಮಾಡ್ತೀನಿ. ಇವಳಿಗೆ ಚೆನ್ನಾಗಿ ಉರಿಸ್ತೀನಿ ಇರು. ಅಕ್ಕ ನಮಗೆ ಈಗ 10 ಪ್ಲೇಟು 15 ಪ್ಲೇಟ್ ಏನಿ ನಮ್ಗೆ ಆರ್ಡ್ರ್ ಬರ್ತದಲ್ಲಕ್ಕ. ನನಗಂತೂ ಭಾಳ ಖುಷಿ ಆಯ್ತದೆ ಕಣಕ್ಕ. ಒತ್ತು ಬೀಳಿ ನಿಂತ್ಕೊಂಡು ಮಾಡೋದಕ್ಕಿಂತ ಫೋನಾಗೆ ನಮ್ಗೆ 15 20 ಆರ್ಡ್ರ್ ಬರ್ತದಲ್ಲ, ಅದು ನೆನೆಸ್ಕೊಂಡೆ ನಂಗೆ ಭಾಳ ಖುಷಿ ಆಯ್ತದೆ. ಏನು 15 ಆರ್ಡ್ರಾ? ಫೋನಾಗೆ ಯಾರು ಆರ್ಡ್ರ್ ಮಾಡ್ತಾರೆ ಇವ್ರಿಗೆ? ಬಿಡೆ, ಅದನ್ನ ಯಾಕೆ ಕಿರಿಚ್ಕೊಂಡು ಹೇಳ್ತಿದ್ಯಾ? ಬಿಡು, ಮಾಡೋಣ. ಮಾಡ್ಬಿಟ್ಟು ಪಟ ಅಂತ ಮಾಡ್ಕೊಡೋಣ. ನಾವು ಮಾಡ್ತೀವಿ, ಅವ್ರಿಗೆ ಇಷ್ಟ ಆಗ್ತೈತೆ, ಅದಕ್ಕೆ ಆರ್ಡ್ರ್ ಮಾಡ್ತಾರೆ. ನೋಡು ಪೊಲೀಸ್ ಸ್ಟೇಷನಾಗ ಎಲ್ರಿಗೂ ಬೇಕಂತೆ. ಎಲ್ರಿಗೂ ಪಟ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ಬೇಕು. ಅರ್ಜೆಂಟಾಗಿ ನೀನು ಕೆಲಸ ಮಾಡೋದು ಕಲಿ. ಸುಮ್ಮನಿರಕ್ಕ ನೀನು. ಅಯ್ಯೋ ಬೆಳಿಗ್ಗೆಯಿಂದ ಮಾಡಿ 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 ಬೇಜಾರಾಯ್ತದೆ ಕಣಕ. ಎಷ್ಟು ಪಾರ್ಸಲ್ಗಳು ಕಟ್ಟಬೇಕಕ್ಕ. ಕಟ್ಟಿ ಕೈಯೆಲ್ಲ ನೋವು ಬಂದ್ಬಿಡ್ತದೆ ಕಣಕ ನನಗಂತೂ. ಎಷ್ಟು ಅಂತ ಪಾರ್ಸಲ್ ಕಟ್ಟನಿ ಕಣಕ ಅಂತಾನೇನಿಯಾ. ಯಪ್ಪ ನನಗಂತೂ ಸಾಕಾಗೋಯ್ತದೆ ಕಟ್ಟಿ. ಅಯ್ಯೋ 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 ಅಯ್ಯೋ. ಅಂಗಡಿನಾಗೆ 4 ಜನ ಬರೋಕ್ಕಿಲ್ಲ. ಆದ್ರೂ ಏನು ಬಿಲ್ಡಪ್ ಕೊಡ್ತಾಳಲ್ವಾ. ಸಖತ್ ಅಂದರೆ ಸಖತ್ ಬಿಲ್ಡಪ್ ಕೊಡ್ತಾವಳೆ. ಕೊಡು ಸಂದಕ್ಕೇನಿಯ ಕೊಡು ಬಿಲ್ಡಪ್ಪ. ನಮಗೂ ಟೈಮ್ ಬರ್ತದೆ. ನಾನು ಕೊಡ್ತೀನಿ ಬಿಲ್ಡಪ್ಪ. ನಮ್ಮ ಅಂಗಡಿಗೆ ನಾನು ಕಸ್ಟಮರ್ನ ಎಳ್ಕೊಳ್ಳೋದು ಗೊತ್ತು. ಅಷ್ಟೊಂದು ಆರ್ಡ್ರ್ ಗೊತ್ತಾಯ್ತಾ?
ಪಾಪಣ್ಣಂಗೆ ಹೇಳ್ಬೇಕು, ಫೋನಾಗೂ ಆರ್ಡರ್ ತಗೋತಾರ ಅವರು, ನಾವು ತಗೋಬೇಕು ಫೋನಾಗೂ ಆರ್ಡ್ರ ಅಂತ ಹೇಳ್ಬಿಟ್ಟು ಹೇಳ್ಬೇಕು. ನೋಡು ಮಾಡ್ಕೊಡ್ತೀನಿ, ತಗೊಂಡೋಗ್ಬಿಟ್ಟು ಬಸ್ಸರು ಕೊಟ್ಬಿಡು. ಅಲ್ಲಿ ಬಸ್ಸಾಗಿ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ತಗೇನಿಯ, ಅಲ್ಲಿ ಪೊಲೀಸರು ಇಸ್ಕೊತಾರೆ ಅಂತ ಹೇಳು ಸರಿನಾ. ಅವರು ಫೋನ್ ಪೇ ಮಾಡ್ತೀನಿ ಅಂತ ಹೇಳೋರು ಕಾಸನ್ನ, ಫೋನ್ ಪೇ ಪಟ್ ಅಂತ ಮಾಡ್ತಾರೆ ಮೊದಲೇ ಪೊಲೀಸರು. ಹೊಸಿ ಹುಷಾರಾಗೆ ನೀನು ನೋಡ್ಕೋಬೇಕು ಎಲ್ಲನೂ. ಹ್ಞೂ ಕಣಕ್ಕ, ಆಯ್ತು ಹೇಳಕ್ಕ, ಅದ್ರಾಗ ಏನಾಯ್ತಕ್ಕ. ಕೊಟ್ಬಿಟ್ಟು ಬತ್ತೀನಿ ತಗ. ಅದು ಅಜ್ಜಿ ಬಂತು ಇರು. 25 ರೂಪಾಯಿ 25 ರೂಪಾಯಿ 25 ರೂಪಾಯಿ ಎಗ್ ರೈಸ್ 25 ರೂಪಾಯಿ. ಎಲ್ಲ ಮುಳ್ಳಿ ಕಸ್ಟಮರ್ ಬಂದ್ರೆ ಸಾಕು 25 ರೂಪಾಯಿ 25 ರೂಪಾಯಿ ಅಂತ ಜೋರಾಗಿ ಕಿರಿಚ್ಬಿಟ್ಟು ಈ ಕಿತ್ತೋದಳು ನನ್ನ ಬಿಸಿನೆಸ್ ಎಲ್ಲನೂ ಹಾಳು ಮಾಡ್ತಾಳೆ. ಇನ್ನು 25 ರೂಪಾಯಿನಮ್ಮ? ಹ್ಞೂ ಅಜ್ಜಿ 25 ರೂಪಾಯಿ ಅಷ್ಟೇ ಏನಿಯ ಪ್ಲೇಟು ಕೊಡ್ಲಾ? ಹೌದೇ? ಸರಿ ಸರಿ 2 ಪ್ಲೇಟ್ ಕೊಡಮ್ಮ, 2 ಪ್ಲೇಟು. ಏನಜ್ಜಿ ಯಾವಾಗೂ ನಿಮ್ಮ ಅಂಗಡಿನಾಗೆ ಟೇಸ್ಟ್ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಇಲ್ಲೇ ತಗೋತಾ ಇದ್ದೆ, ಇವಾಗ ನೋಡ್ರಿ ಅಲ್ಲಿ ತಗೋತಾ ಇದ್ದೀಗಲ್ಲ. ವಾ, ನೀವು 35 ರೂಪಾಯಿ ಮಾರ್ತಿದ್ದೀರಾ, ಹೊಸಿ ನೀವು ಕಮ್ಮಿ ಮಾರ್ರಿ, ನೀವು 25 ರೂಪಾಯಿ ಮಾರ್ರಿ. ನೋಡಿ ಹುಡುಗಿ 25 ರೂಪಾಯಿಗೆ ಏನಿಯ ಮಾಡ್ತಾ ಇಲ್ವೇ? ಅಯ್ಯೋ ನಮ್ಮನ್ ಮೊದ್ಲಿಂದನೂ ಇದೆ ತಾನೇ, ಮೊದ್ಲಿಂದನೂ ಇಷ್ಟೇ ನಿಯ ಮಾಡ್ತಾ ಇರೋದು ನಾವಂತೂ, ಈಗಲೂ ಇಷ್ಟೇ ನಿಯ ಮಾಡೋದು ಅಷ್ಟೇನೆ. ಬಿಡು, ಅವ್ರ ತಗೇನೆ ತಗೊಳ್ಳಿ, ನಮ್ಗೇನು ಬೇಜಾರಿಲ್ಲ. ನೋಡಮ್ಮಿ ಎಲ್ಲಿ ಕಮ್ಮಿ ಸಿಕ್ಕ್ರ ಅಲ್ಲೇನೆ ತಗೊಳ್ಳೋದು. ಎರಡೆರಡು ಎಗ್ ಹಾಕ್ಬಿಟ್ಟು ಮಾಡಮ್ಮ. ಅಯ್ಯೋ ಅಜ್ಜಿ, ನನ್ನ ಕೈ ರುಚಿ ತಿಂದ್ರೆ ನೀವು ಕಳ್ದೋಗ್ಬಿಡ್ತೀರ ನೀವಂತೂ. ಎಷ್ಟು ಚೆನ್ನಾಗಿ ಮಾಡ್ತೀನಿ ನಾನು ಅಂತ ಹೇಳಿದ್ರೆ ಸೂಪರಾಗಿ ಮಾಡ್ತೀನಿ ನಾನಂತೂ. ನೀವಂತೂ ಕನ್ಸ್ ಮನ್ಸಾಗ ಅನ್ಕೊಂಡಿರಲ್ಲ ನಾನು ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅಷ್ಟು ಚೆನ್ನಾಗಿ ಮಾಡ್ತೀನಿ. ಹೆಂಗೋ ಕಣಮ್ಮ ಮಾಡ್ಕೊಡು. 25 ರೂಪಾಯಿ ಅಂದಿದ್ದಕ್ಕೆ ನನಗೂ ಖುಷಿ ಆಯ್ತೈತೆ. ಇಷ್ಟು ಕಮ್ಮಿ ರೇಟ್ಗೆ ಇಲ್ಲೆಲ್ಲೂ ಅಕ್ಕಪಕ್ಕನೂ ಸಿಗಕ್ಕಿಲ್ವಲ್ಲ. ಏನಕ್ಕಮ್ಮ ನಿಂಗೆ ಗ್ಲಾಸ್ ಗೀಸ್ ಆಗಕ್ಕಿಲ್ವ ನಿಂಗೆ? ನನಗೆ ಯಾಕೆ ಕ್ಲಾಸ್ ಆಯ್ತದೆ ಎಂಥದಿಲ್ಲ. ಜನಗಳಿಗೆ ಒಳ್ಳೆ ಊಟ ಕೊಟ್ಬಿಡೋದೇನಿಯ ನನ್ನ ಕೆಲಸನಜ್ಜಿ. ಎಲ್ರಿಗೂ ಒಳ್ಳೆ ಥರದ ಫುಡ್ ಎಲ್ಲ ಸಪ್ಲೈ ಮಾಡ್ಬೇಕು ನಂಗೆ, ಅದೇನಿ ಆಸೆ. ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕು ಅಂತ ನನಗೆ ಬಲ ಆಸೆ ಐತೆ. ಶಾಂತ, ನೀನು ಬರೀ ಅವ್ರ ಕಡೆನೇ ನೋಡ್ಕೊಂಡು ನಿಂತ್ಕೊಳ್ಳೋದಾಯ್ತು. ಅವ್ರ ವ್ಯಾಪಾರ ಅವ್ರದ್ದು, ನಮ್ಮ ವ್ಯಾಪಾರ ನಮ್ಮದು. ನೋಡು, ಅದ್ರ ಬಗ್ಗೆ ನೀನೆಲ್ಲ ತಲೆ ಕೆಡಿಸ್ಕೊಂಡು ಅದು ಇದು ಅಂತ ಹೇಳ್ಬಿಟ್ಟು ನೀನು ಇದು ಮಾಡಕ್ಕೆ ಹೋಗ್ಬೇಡ. ನೀನು ಸುಮ್ಕೆನೇ ಎತ್ಕ ತಗೊಂಡೋಗ್ಬಿಟ್ಟು ಅಲ್ಲಿ ಕೊಟ್ಬಿಟ್ಟು ಬಾ ಹೋಗು. ಅಯ್ಯಯ್ಯ, ಅವ್ರದ್ದು ವ್ಯಾಪಾರ ಆದರೆ ನಿನ್ಗೇನಾಯ್ತದೆ? ನನಗೇನಾಯ್ತದೆ ಅಂದರೆ ಹೊಟ್ಟೆ ಉರಿತದೆ ಅಷ್ಟೇನಿಯ. ಅಕ್ಕ ನಿಂಗೆ ಏನು ಅನ್ಸಕ್ಕಿಲ್ವೇನಕ್ಕ? ನೋಡಮ್ಮಿ, ನಮ್ಮ ವ್ಯಾಪಾರ ನಮ್ಮದು, ಅವ್ರ ವ್ಯಾಪಾರ ಅವ್ರದ್ದು. ಅದಕ್ಕೆಲ್ಲನೂ ತಲೆ ಕೆಡ್ಸ್ಕೊಂಡು ಕುಂತ್ಕೊಳ್ಳೋ ಅಂತ ಇದು ನಂದಲ್ಲ, ಸರಿನಾ? ನಮ್ದಾಗಿದ್ದು ನಮ್ಮದು, ಅವ್ರದ್ದಾಗಿದ್ದು ಅವ್ರದ್ದು ಅನ್ನಂಗೆ. ನೀನು ಹೋಗಿ ಸುಮ್ಮನೆ ಪಾರ್ಸಲ್ನ ಬಸ್ಸು ಕೊಟ್ಬಿಟ್ಟು ಬಾ. ಯಾರನ್ನ ತಗೊಂಡೋಗ್ಲಿ, ಯಾರನ್ನ ವ್ಯಾಪಾರ ಆಗಲಿ, ನಮ್ದನಾಗಲಿ ಅವ್ರದನಾಗಲಿ, ನೀನು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ? ಇಬ್ರಾಗ ಯಾರ್ದಾದ್ರೂ ಏನು ತೊಂದರೆ ಇಲ್ಲ. ಅವರು ವ್ಯಾಪಾರ ಮಾಡಕ್ಕೆ ಬಂದವ್ರಿ, ನಾವು ವ್ಯಾಪಾರ ಮಾಡಕ್ಕೆ ಬಂದಿದ್ದೀವಿ. ಇದ್ರ ಮೇಲೆ ದೇವ್ರು ನೋಡ್ಕೊತಾನೆ. ಹೋಗಿ ಸುಮ್ಕೆನೇನೆ ಯಾರನ್ನ ಕರ್ಕೊಂಡು 25 ಕನ ಮಾರ್ಕೊಂಡು 50 ಕನ ಮಾರ್ಕೊಂಡು ನಿನ್ಗೆ ಯಾಕೆ? ಸರಿ ಬಿಡಕ್ಕ, ನೀನೇ ಹಿಂಗೆ ಹೇಳಿದ್ಮೇಲೆ ನಾನು ತಾನೇ ಏನು ಮಾಡೋಕ್ಕಾಯ್ತದೆ? ನಿನ್ನಿಷ್ಟ, ನೀನೇನು ಬಿಡು ಅಂತ ಹೇಳ್ತಿದ್ಯಾ ಅಂದಮೇಲೆ ನಾನಿನ್ನು ಏನು ಮಾಡ್ಲಕ್ಕ? ಸಾಕು ಬಿಡು, ಆಯ್ತು. ಸರಿ ಸರಿ ಆಯಿತು, ಹೋಗಿ ಸರ್ನ ಕೊಟ್ಬಿಟ್ಟು ಬಾ. ಬಸ್ಸು ಟೈಮ್ ಆಯಿತು. ಆಮೇಕಿಂದ ಪೊಲೀಸ್ ಅಪ್ಪರು ಫೋನ್ ಮಾಡಿ ನನ್ನ ಮಕ್ಕಳು ಹೋಗ್ತಾರೆ. ಆಮೇಕಿಂದ ನಾನು ನೀನು ಅಲ್ಲಿ ಗಂಟ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ಬೇಕಾಯ್ತದೆ. ಯಾರು ಹೋಗ್ಬಿಟ್ಟು ಅಲ್ಲಿ ಗಂಟ ಕೊಟ್ಬಿಟ್ಟು ಬರ್ತಾರೆ? ಸರಿನಕ್ಕ. ಅಯ್ಯೋ, ನಮ್ಗಂತೂ ಪಾರ್ಸಲ್ಗಳು ಕಟ್ಟಿ 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 ಕೈಯೆಲ್ಲ ನೋವು ಬಂದ್ಬಿಡ್ತಾವ ಕಣಪ್ಪ. ಈಗ ಬಸ್ಸುಗಳಿಗೆ ಬೇರೆ ಕೊಟ್ಟು ಬರಬೇಕು ಪಾರ್ಸಲ್ನ. ಇಷ್ಟಿಷ್ಟೊಂದು ಪಾರ್ಸಲ್ಗಳು ಬರ್ತಾವ ನಮ್ಗಂತೂ. ಏನಮ್ಮಿ ಬಸ್ಸು ಕೊಡಕ್ಕೆ ಹೋಯ್ತಿದ್ಯೇನು? ಅಯ್ಯೋ, ನಮ್ಗೆ ಬ್ಯಾರೆ ಬೇರೆ ಊರಿಂದ ಎಲ್ಲನೂ ಆರ್ಡ್ರುಗಳೇನು ಹೊಸಿ ಬರ್ತವೇನಜಿ. ಶಾನೆ ಆರ್ಡ್ರುಗಳು ಬರ್ತವೆ. ಬ್ಯಾಡ 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 ಅಂದ್ರೂ ಬತ್ತಾನೆ ಇರ್ತವೆ. ನಮಗಂತೂ ಇಲ್ಲಿ ಬಂದು ತಗೊಳ್ಳೋ ಜನಗಳಿಗಿಂದನೂ ಆ ಕಡೆ ಈ ಕಡೆಯಿಂದ ಆರ್ಡ್ರುಗಳೆಲ್ಲ ಬರ್ತವಲ್ಲ. ಅಯ್ಯೋಯ್ಯೋ, ಸ್ಯಾನೆ ಅಂದರೆ ಸ್ಯಾನೆ ಆರ್ಡ್ರುಗಳು ಬರ್ತವೆ. ಹೌದೇನು? ಪರವಾಗಿಲ್ಲ, ನಂಗಂದ್ರೆ ಒಳ್ಳೆ ಬಿಸ್ನೆಸ್ ಆಯ್ತದೆ. ಅಜ್ಜಿ ತಗೊಳ್ಳಿ ಪಾರ್ಸಲ್ನ. ಕೊಡಮ್ಮ. ನನಗೇನು ಹೊಸಿ ಬರ್ತವೇನಜ್ಜಿ ಆರ್ಡ್ರು. ನನಗೂ ಅಷ್ಟೇ ಫೋನುಗಳಾಗಂತೂ ಬತ್ತಾನೆ ಇರ್ತವೆ. ನಾನು ಮಾಡ್ತಾನೆ ಇರ್ತೀನಿ. ಅಯ್ಯೋ, ನನಗೂ ಟೇಮೇ ಇರಕ್ಕಿಲ್ಲ. ಅಜ್ಜಿ 25 ರೂಪಾಯಿ. ದೌರಾಣಿ. ಶಾಂತಮ್ಮ, ಬ್ಯಾಗ್ ಹಿಡ್ಕೊಂಡು ಇಲ್ಲೇ ನಿಂತಿದ್ಯಲ್ಲ, ಸರ್ನ ಹೋಗಿ ಬ್ಯಾಗ್ ಬಿಟ್ಟು ಕೊಟ್ಬಿಟ್ಟು ಬಾ, ಬಸ್ಸು ಹೋಯ್ತದೆ. ಸರಿನಕ್ಕ, ಆಯ್ತು. ಸರಿ ಕಣಮ್ಮ, ಹೆಂಗ 25 ರೂಪಾಯಿ ಮಾಡ್ಬಿಟ್ಟು. ನನಗಂತೂ ಯಾವಾಗೂ ನಾಳೆಗೆ ಚಪ್ಪಲ ತಿನ್ಬೇಕು 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 ಅಂತ ಅನ್ನಿಸ್ತಾನೆ ಇರ್ತದೆ ನನಗಂತೂ ಯಾವಾಗೂ. ಅಯ್ಯೋ, ತಿನ್ನಿದಂಗೆ ಇರಕ್ಕೆ ಆಗಕ್ಕಿಲ್ಲ ನನಗಂತೂ. ಹೆಂಗೋ ಅತ್ತಾಗೆ 25 ರೂಪಾಯಿ ಮಾಡ್ಬಿಟ್ಟು ಒಳ್ಳೆ ಕೆಲಸ ಮಾಡ್ಬಿಟ್ಟೆ. ನಾಳೆಯಿಂದ ನಮ್ಮ ಅಂಗಡಿಗೆ ಬನ್ನಿ ಅಜ್ಜಿ, ನಾನು 25 ರೂಪಾಯಿಗೆ ಇನ್ನೂ ಚೆನ್ನಾಗಿ ಮಾಡ್ಕೊಡ್ತೀನಿ. ಈಗ ಒಂದ್ಸಲ ತಿನ್ ನೋಡಿ ನಾನು ಎಷ್ಟು ರುಚಿಯಾಗಿ ಮಾಡ್ಕೊಡ್ತೀನಿ ಅಂತ. ಅಯ್ಯೋ, ನೀನು ನೋಡಿದ್ರೆ ಬೇಜಾರಾಯ್ತದೆ. ಅಲ್ಲ ಕಣಮ್ಮಿ, ನೀನು 25 ರೂಪಾಯಿಗೆ ನೀನು ಮಾರ್ಬೋದಲ್ವಾ ಎಗ್ ರೈಸ? 25 ರೂಪಾಯಿಗೆ ಮಾರಾದ್ ಬಿಟ್ಬಿಟ್ಟು 35 ರೂಪಾಯಿಗೆ ಮಾರ್ತೀಯಲ್ಲ, ಯಾರು ತಗೊಂಡರು? ನೀನು ಹೊಸಿ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅನ್ನಿಸ್ತದೆ ನನಗಂತೂ. ಅಜ್ಜಿ, ನಾನು 3 ದಿನ ಮುಚ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಅಂಗಡಿಯ ಓಪನ್ ಮಾಡಿಲ್ಲ ಕಣಜ್ಜಿ. ನಾನು ಜಾಸ್ತಿ ದಿನ ಅಂಗಡಿಯ ಉಳಿಸ್ಕೋಬೇಕು ಅಂತ ನೀ ಮಾಡಿದ್ದೀನಿ. ಯಾರ ಮೇಲೋ ಚಾಲೆಂಜ್ಗೆ, ಯಾರ ಮೇಲೋ ವಾಪಕ್ಕೆ ಇಲ್ಲ, ಯಾರೋ ಬೆಳಿತಾವ್ರೆ ಅವ್ರನ್ನ ತುಳಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಂಗಡಿ ಮಾಡಿಲ್ಲ ಕಣಜ್ಜಿ. ನನಗೆ ಎಷ್ಟು ಕಸ್ಟಮರ್ ಬರ್ತಾರೋ ಅಷ್ಟೇನೇ ಸಾಕು. ಎಲ್ರಿಗೂ ಸಂದ ಗೊತ್ತು ನಾನು ರುಚಿ ಎಷ್ಟು ರುಚಿಯಾಗಿ ಮಾಡ್ತೀನಿ, ಹೆಂಗೆ ಮಾಡ್ತೀನಿ, ಏನು ಎತ್ತ ಅಂತ ಗೊತ್ತು. ನನ್ನ ರುಚಿ ನೋಡಿದವರು ನನ್ನ ಎಗ್ ರೈಸ್ ರುಚಿಯ ಅವರಷ್ಟು ಗೌರೇನಿಯ ಹುಡಿಕೊಂಡ್ಬಿಟ್ಟು ಬರ್ತಾರೆ. ಆದ್ರೂ ಹೊಸಿ ದುಡ್ಡು ಕಡಿಮೆ ಮಾಡಿದ್ರೆ ಇನ್ನೂ ಬರ್ತಾರಲ್ವಾ. ಆದ್ರೆ ಈ ಮಗ ನೋಡು, 25 ರೂಪಾಯಿಗೆ ನೀ ಎಂತ ರುಚಿಯಾಗಿಲ್ಲ ಅಂತ ಎಗ್ ರೈಸ್ ಕೊಡ್ತಾವಳೆ. ನಾನಂತೂ ಒಟ್ಟು ತುಂಬ ತಿನ್ಕೊಂಬಿಟ್ಟು ಬರ್ತೀನಿ ಕಣವ. ಹಬ್ಬ ಸಾಕ್ಬಿಡು. ಸರಿ ಆಯ್ತು, ಏನೋ ಮಾಡ್ಕೊಳ್ಳಿ. ಈ ವಿಷಯನ ಹೋಗ್ಬಿಟ್ಟು ಪಾಪಣ್ಣಂಗೆ ಹೇಳ್ಬೇಕು. ಹೆಂಗೆ ಲಕ್ಷ್ಮು ಹೆಂಗೆ ಹುರ್ಕೊಂಡು ಬೆಂಕಿ ಬಿದ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಪಾಪಣ್ಣಂಗೆ ಹೇಳಿದ್ರೆ ಪಾಪಣ್ಣ ಅಂತೂ ಫುಲ್ ಖುಷಿ ಪಟ್ಬಿಡ್ತಾನೆ. ಅಯ್ಯೋ ಅಯ್ಯೋ ಅಯ್ಯೋ, ಇವಳು ಹುರ್ಕೊಳ್ಳೋದು ನೋಡ್ರೆ ನಂಗೆ ಖುಷಿ ಆಯ್ತದೆ.
ಇವಳು ಯಾಕೆ ಲಾಸ್ ಮಾಡ್ಕೊಂಡು 25 ರೂಪಾಯಿಗೆ ಮಾರ್ತಾವಳೆ ಅಂತ ಅರ್ಥ ಆಯ್ತಿಲ್ವಲ್ಲ ನನಗೆ. ಯಾರು ತಾನೇ ಬಿಸ್ನೆಸ್ನ ಲಾಸ್ ಮಾಡ್ಕೊಂಡು 25 ರೂಪಾಯಿಗೆ ಮಾರ್ತಾರೆ? ಏನು ಗಿಟ್ಟಕ್ಕಿಲ್ವಲ್ಲ. ಇವಳಿಂದ ಯಾರವ್ರೆ, ಯಾಕೆ ಇಷ್ಟು ಕಡಿಮೆ ರೇಟಿಗೆ ಮಾರ್ತಾವಳೆ ಅಂತಲೇ ಗೊತ್ತಾಯ್ತಿಲ್ಲ ನನಗಂತೂ. ಏನಾದರೂ ಇರ್ಬೋದಾ? ಹಾಂ, ಏನಾದರೂ ಗಿಮಿಕ್ಕು? ಅಲ್ಲ, 25 ರೂಪಾಯಿಗೆ ನನ್ನ ಆಪೋಸಿಟಾಗಿ ಬಂದು ಇಕ್ಕ ಅಂಥದ್ದು ಏನೈತೆ? ನೋಡೋಣ ಬಿಡು, ವಿಚಾರ ಮಾಡಿದ್ರೆ ಎಲ್ಲನೂ ಗೊತ್ತಾಯ್ತದೆ. ಯಾಕೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಈಗ ನನ್ನ ವ್ಯಾಪಾರ ಏನೋ ನಾನು ನೋಡ್ಕೊತೀನಿ. ನನಗೇನು ಲಾಸ್ ಆಯ್ತಿಲ್ವಲ್ಲ. ಏನೋ ಒಂದು 300, 400, 500 ರೂಪಾಯಿ ಕಡಿಮೆ ಗೊತ್ತಿರ್ಬೋದು ಅಷ್ಟೇ. ಲಾಸ್ ಅಂತೂ ನನಗೇನು ಆಯ್ತಿಲ್ಲ, ಕರೆಕ್ಟಾಗಿ ಆಯ್ತಾಯ್ತು ವ್ಯಾಪಾರ ಎಲ್ಲ. ಅವಳು 2 ಪ್ಲೇಟ್ ಮಾರೋದು ಒಂದೇ, 1 ಪ್ಲೇಟ್ ಮಾರೋದು ಒಂದೇ ಅಲ್ವಾ? 35 ರೂಪಾಯಿ ನಾನು ಮಾರೋದು ಒಂದೇ, ಅವಳು 25 ರೂಪಾಯಿ ಮಾರ್ಕೊಳಕ್ಕೆ 2-3 ಮಾರಬೇಕು. ಸರಿ ಬಿಡು, ಇರಲಿ.